ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಅಯಮುಖಾಭಿದಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರ ಬಗ್ಗೆ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ, ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಗುರುಜಿ. ನಕ್ಷತ್ರದ ಮಾಲೀಕ, ಇದಕ್ಕೆ ಸಂಬಂಧಗಳು ಗ್ರಹಗಳ ಸಂಬಂಧ ಪಡ್ತವೆ. ನಕ್ಷತ್ರಗಳು ನಮ್ಮ ಮನುಷ್ಯನ ಜೀವನವನ್ನು ಆಳ್ವಿಕೆಯಿಂದ ತಗೊಳ್ಳುವುದು. ಇದು ಶುಕ್ರನ ನಕ್ಷತ್ರ ಭರಣಿ. ಅಂದರೆ ಶುಕ್ರನ ನಕ್ಷತ್ರ ಭರಣಿ ಧರಣಿ ಆಳ್ತಾರೆ ಅಂತ ಒಂದು ಗಾದೆ ಇದೆ. ಏನು ಕಾರಣ ಹಾಗೆ ಹೇಳಲಿಕ್ಕೆ? ಸುಮ್ಮನೆ ಎಲ್ಲವನ್ನು ಹೇಳ್ತಾರೆ. ಭರಣಿಯನ್ನು ಮಾತ್ರ ಯಾಕೆ ಹೇಳ್ತಾರೆ ಅಂದರೆ, ಶುಕ್ರ ಅನ್ನೋದು ಒಂದು ಹಣ, ಕಾಸು, ಭೂಮಿ, ಅಂತಸ್ತು ಇತ್ಯಾದಿಗಳನ್ನು ಬಾಚಿ ಕೊಡುವನು. ಅವನ ನಕ್ಷತ್ರಗಳು ಅವನಿಗಿರುವಂಥದ್ದು 19 ವರ್ಷಗಳ ಕಾಲ ತನ್ನ ರಾಜ್ಯಭಾರ ನಡೆಸಿದರೆ ಹುಟ್ಟಿದಾಗಿಂದ ಒಂದು ಸ್ವಲ್ಪ ಏಷ್ಯಾ ಬ್ಯಾಲೆನ್ಸ್ ಅಂತ ಕೆಲವು ಬರುತ್ತೆ, ಕೆಲವು ಇಷ್ಟು ತಿಂಗಳ ಆಗೋಗ್ಬಿಟ್ಟಿರುತ್ತೆ. ಆದರೆ ಈ ಎಷ್ಟು ಮ್ಯಾಕ್ಸಿಮಮ್ 15 ಇಯರ್ಸ್ ಸಿಕ್ಕಿದ್ರು ಅವ್ರಿಗೆ ಅನುಕೂಲಗಳಾಗ್ತದೆ. ಮುಂದಕ್ಕೆ ಶುಕ್ರನಾದ ಮೇಲೆ ಇವರು ರಾಹು ದಶಕ್ಕೆ ಖಂಡಿತವಾಗಲೂ ಸಿಗ್ತಾರೆ, ಮತ್ತು ಸೂರ್ಯ ದಶಕ್ಕೆ ಸಿಗ್ತಾರೆ, ಮತ್ತು ಅದಾದ ಮೇಲೆ ನಿಮಗೆ ಕುಜ ದಶ ಅದರಲ್ಲೂ ಅವರು ಸಿಕ್ಕಾಕೊಳ್ತಾರೆ. ಅಂದರೆ ಏನೇ ಶುಕ್ರ ಜೋರಾಗಿದ್ದರೂ ಇರುವ ಸ್ಥಾನ ಸರಿಗಿರಬೇಕು. ತುಲಾ ರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ, ಮೀನರಾಶಿಯಲ್ಲಿ ಶುಕ್ರನೇನಾರು ಇದ್ದು ಶುಕ್ರನ ಸಂಬಂಧಪಟ್ಟ ಈ ಭರಣಿ ನಕ್ಷತ್ರದ ಆಳ್ವಿಕೆ ನಡೆದರೆ ಮಾತ್ರ ಅವರು ಒಂದು ದೊಡ್ಡ ಶ್ರೀಮಂತ ಆಗುವಂಥ ಯೋಗ ಉಂಟು. ಇಲ್ಲದಿದ್ದರೆ ತುಂಬ ಕಷ್ಟ. ಹಾಗಿದ್ದಾಗ ಈ ಭರಣಿ ನಕ್ಷತ್ರದವರ ಗುಣ ಸ್ವಭಾವಗಳು ಹೇಗಿರುತ್ತೆ ಅಂದರೆ, ಇವರು ಒಂಥರ ಜೋರು, ಅಷ್ಟೇ ಸೌಮ್ಯ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಗುರುಗಳು ಹೀಗೇ ಬದುಕಬೇಕು ಅಂತ ಹೇಳ್ಕೊಡೋರು. ಇದು ನಿನ್ನ ಧ್ಯೇಯ, ನಿನ್ನ ರೂಲ್ಸ್, ನಿನ್ನ ಎಜುಕೇಷನ್, ನಿನ್ನ ತಾಯಿ ತಂದೆ, ನಿನ್ನಗಿರಬೇಕಾದಂಥ ವಿಚಾರ. ಆದರೆ ಶುಕ್ರ ಹಾಗಲ್ಲ. ನೀನು ಹೇಗೆ ಬೇಕಾದ್ರೂ ಬಾ, ನೀ ಏನು ವೃತ್ತಿ ಬೇಕಾದ್ರೂ ಮಾಡು, ನಿನ್ನನ್ನು ಟಾಪ್ ಲೆವೆಲ್ಗೆ ತಂದು ಕೊಡ್ತೀನಿ. ಹಠವಾದಿ, ವಿಪರೀತ ಹಠವಾದಿಗಳು, ಸ್ವಲ್ಪ ದಪ್ಪ ಡುಮ್ಡುಮ್ಮಕ್ಕಿರ್ತಾರೆ ನೋಡಲಿಕ್ಕೆ. ಅಂದರೆ ದೊಡ್ಡ ಮನಸ್ಸು, ದಪ್ಪಕ್ಕಿರೋರಿಗೆ ಕಲ್ಮಶ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ ಯಾರು, ಅದಕ್ಕೆಲ್ಲ ಅನ್ವಯಿಸುತ್ತೆ. ಈ ಮಿಲಿಟ್ರಿ ಸಂಬಂಧಪಟ್ಟದ್ದು ಒಂದು ಆವಿಷ್ಕಾರಿ ಕ್ರಾಂತಿಕಾರಿ ಇತ್ಯಾದಿಗಳಿಗೆಲ್ಲ ಈ ಭರಣಿ ನಕ್ಷತ್ರದವರು ಸ್ವಲ್ಪ ಹೇಳಿ ಮಾಡಿಸಿದಂಥವ್ರು. ಅಥವಾ ಈಗಿನ ಕಾಲದ ಮಾತಾಡೋದಾದರೆ ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್ಸ್, ಅಥವಾ ದೊಡ್ಡ ಕ್ರಾಂತಿ ಅಂತಂದರೆ ಹಿಟ್ಲರ್ ಅಂತ ಒಂದು ಅಡಮೆಂಟ್, ಹಠ, ಯಾವ ನಿರ್ದಾಕ್ಷಿಣ್ಯವಾಗಿ ಬದುಕುವಂಥ ಯಾರಾದರೂ ನೋಡಿ ಸ್ವಲ್ಪ ವಿಚಾರ ಮಾಡಬೇಕು. ಹೇಗೆ ಅವರು ಮಾತಾಡೋ ವಿಚಾರದಲ್ಲಿ ಅವ್ರ ನಕ್ಷತ್ರ ಏನಾಗಿರ್ಬೋದು, ಇನ್ನೂ ಯಾಕೆ ಅವ್ರ ಊರು ಯಾವುದೇ ಆಗಿರ್ಬೋದು ಅಂತ ಹೇಳ್ಬೋದು. ಬುದ್ಧಿವಂತಿಕೆಗೆ ನೀರು ಮುಖ್ಯ. ನೀರೇ ನಮ್ಮನ್ನು, ಬೆಂಗಳೂರು ನೀರು, ಮೈಸೂರು ನೀರು, ಮತ್ತು ಶಿವಮೊಗ್ಗದ ನೀರು, ಅಲ್ಲಿನ ಕಲರು, ಯಾಕೆ ಆಫ್ರಿಕಾದಲ್ಲೆಲ್ಲ ಕಪ್ಪಗಾಗ್ತಾರೆ, ಮತ್ತು ಅಮೆರಿಕ, ಆಸ್ಟ್ರೇಲಿಯಾ ಈ ಥರ ಯಾಕೆ ಕೆಂಪಗಾಗ್ತಾರೆ, ಅದಕ್ಕೆ ಕಾರಣ ಏನು ಅಂತಂದರೆ ನೀರೇ, ಆ ಗುಣ, ಆ ಬಿಸಿಲು. ಅದಕ್ಕೆ ತಕ್ಕಂಗೆ ಈ ನಕ್ಷತ್ರದ ಪ್ರಭಾವ ಯಾರಿಗಿದೆ ಅವರು ಸ್ವಲ್ಪ ಜೋರೆ, ಯಾವುದಕ್ಕೂ ಬೊಗ್ಗಲ್ಲ. ಇದರಲ್ಲಿ 4 ಪಾದಗಳು, ಒಂದೊಂದಕ್ಕೂ 1, 2, 3, 4 ಪಾದಗಳು ಭರಣಿ ನಕ್ಷತ್ರದಲ್ಲಿ ಡಿಫ್ರೆಂಟಾಗಿರ್ತದೆ. ಮೊದಲನೇ ಪಾದದವರು ನೋಡಿದ್ರೆ ಸ್ವಲ್ಪ ದಪ್ಪ ಅಂತ ಹೇಳಿದ್ವಿ, ಆದರೆ ಎಜುಕೇಷನ್ ಟಾಪನ್ನಾಗಿ ಹೋಗ್ತಾರೆ. ಯಾರಿಗೂ ಅಡುಗೆ ಜೀವನ ಮಾಡಬೇಕು ಅನ್ನುವ ಕಾನ್ಸೆಪ್ಟೇ ಅವ್ರಿಗಿಲ್ಲ. ಮತ್ತು ಒಳ್ಳೆಯ ಕಣ್ಣುಗಳು, ಆಯಿತಾ, ಒಳ್ಳೆ ಕಣ್ಣುಗಳು. ಹೈಟು ನಾರ್ಮಲ್ 5.6 to 5.8 ಭರಣಿ ನಕ್ಷತ್ರದವರು. ನೋಡಲಿಕ್ಕೆ ತುಂಬ ಸುಂದರರು. ಇಂಜಿನಿಯರಿಂಗ್ ಮಾಡುವಂಥ ಒಂದು
ಅದ್ಭುತ ಕ್ವಾಲಿಟಿ ಈ ಮೊದಲನೇ ಪಾದದವ್ರಿಗೆ ಇರುತ್ತೆ. ನಂಬರ್ 2 ಅಂತಂದರೆ ವಿದೇಶಕ್ಕೆ ಹೋಗೋಣ, ಬೇರೆ ಕಡೆ ಹೋಗಿ ಓದೋಣ, ತಾಯಿ ತಂದೆ ಮೇಲೆ ವಿಪರೀತ ರೆಸ್ಪೆಕ್ಟು, ಪ್ರೀತಿಯಿಂದ ಅವರು ಮಾತು ಅಂದರೆ ಹೆಚ್ಚಿಗೆ ಎತ್ತಾಕದೇ ಇರುವಂಥದ್ದು. ದಾಂಪತ್ಯ ಜೀವನ ಸ್ವಲ್ಪ ಎಡವಟ್ಟಾಗ್ತದೆ. ಭರಣಿ ನಕ್ಷತ್ರದವರಿಗೆ ಬಹಳ ಕೇರ್ಫುಲ್ಲಾಗಿ ಜಾತಕದ ಹೊಂದಾಣಿಕೆಯ ಮೇರೆಗೆ ಅವರ ಜೀವನವನ್ನು ಮಾಡಬೇಕು. ಡಾಕ್ಟ್ರ್ ವೃತ್ತಿ ಮಾಡಲಿಕ್ಕೆ ಇವರು ಒಳ್ಳೆಯದಾಗತ್ತೆ. ಅಥವಾ ಈ ದೊಡ್ಡ ಹುದ್ದೆ ಅನ್ನುವಂಥ ಒಂದು ಸ್ವಲ್ಪ ಪೆಟ್ಟು ಕೊಟ್ಟು ಜೀವನ ಅಂದರೆ ಪೊಲೀಸ್ ಇತ್ಯಾದಿಗಳಿಗೆಲ್ಲ ಫೇಮಸ್ಸು. ಮತ್ತು ಶನಿವಾರ ಹುಟ್ಟಿದವರ ಜೊತೆಯಲ್ಲಿ ಬಹಳ ನಿಕಟ ಸಂಬಂಧವಾಗಿರ್ತದೆ. ಮತ್ತು ಅವರು ಮಾಡುವ ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಪರ್ಫೆಕ್ಟಾಗಿರಬೇಕು. ಯಾರನ್ನು ಸಡನ್ನಾಗಿ ಒಪ್ಕೊಳ್ಳೋದಿಲ್ಲ. ನೀನು ತಪ್ಪು ಮಾಡಲಿ ಸರಿ ಮಾಡಲಿ ಒಪ್ಪುಕೊಂಡು ಜೀವನ ಮಾಡುವಂಥವ್ರು ಅಲ್ಲ 2ನೇ ಪಾದದವರು. ಇನ್ನು 3ನೇ ಪಾದದವರು ಏನು ಮಾಡ್ತಾರೆ ಅಂತಂದರೆ ಈ ಪರಿಸರ ಪ್ರೇಮಿಯವರು, ಹಸಿರು ಬಣ್ಣ ಭಾಳ ಚೆನ್ನಾಗಿರಬೇಕು. ಮತ್ತು ಬುಧವಾರ ಹುಟ್ಟಿದವರು ಭರಣಿ ನಕ್ಷತ್ರ ಆಗಿದ್ದರೆ ಭಾಳ ತುಂಬ ಚೆನ್ನಾಗಿ ಈ ಪರಿಸರವನ್ನು ಇಷ್ಟಪಟ್ಟು ತುಂಬ ಗಿಡಗಳನ್ನೆಲ್ಲ ನಡುವಂಥದ್ದು. ನಾವು ಸಾಲು ಮರದ ತಿಮ್ಮಕ್ಕ ಅಂತೀವಿ. ಅವರೆಲ್ಲ ನೋಡಿಬೇಕಾದ್ರೆ ಸರಿಯಾಗಿ ನೋಡಿದ್ರೆ ಅವ್ರ ಪಾಪ ಗೊತ್ತಿದೆಯೋ ಅಲ್ವಾ, ಭರಣಿ ನಕ್ಷತ್ರ 3ನೇ ಪಾದವಾಗಿರುತ್ತೆ. ಪರಿಸರ ಲಕ್ಷಗಟ್ಟಲೆ ಮರ ನೆಟ್ಟಿದ್ದಾರೆ ಆ ವಯಸ್ಸಿನಲ್ಲಿ. ಅಂಥ ಒಂದು ಆವಿಷ್ಕಾರಕರವಾದಂಥ ಮಾಹಿತಿಯನ್ನು ಕೊಡುವ ಸಾಧ್ಯತೆಗಳು ಈ 3ನೇ ಪಾದಕ್ಕೆ ಉಂಟು. ಈ 4ನೇ ಪಾದದವರು ಹೇಳಿದ್ರೆ ಡಾಕ್ಟ್ರ್ ವೃತ್ತಿಗೂ ಆಗ್ತಾರೆ, ಎಲ್ಲರ ಜೊತೆಯಲ್ಲೂ ಚೆನ್ನಾಗಿರ್ತಾರೆ, ಯಾವುದೂ ಟೆನ್ಷನ್ಗಳನ್ನು ಮಾಡ್ಕೊಳ್ಳೋದಿಲ್ಲ. ಯಾವುದೇ ಕಾರ್ಯಕ್ಕೂ ಅವರು ಫಸ್ಟ್ ನಿಂತು ಮಾಡುವಂಥವರು. ದೇವಸ್ಥಾನ ಕೆರೆ ಕಟ್ಟೆ ಕಳಿಸಿ ಒಂದು ಸೋಷಿಯಲ್ ವರ್ಕ್ ಮಾಡುವ ಅನ್ನುವಂಥ ಸ್ವಭಾವದಲ್ಲಿರ್ತಾರೆ. ಒಟ್ಟಲ್ಲಿ ಭರಣಿ ನಕ್ಷತ್ರದವರು ಒಳ್ಳೆಯ ಬಣ್ಣದೇ ಜೀವನ ಅಲ್ಲ, ಬಣ್ಣ ಇರುವಂಥ ಸಾಧ್ಯತೆಗಳು ಉಂಟು. ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ. ಒಳ್ಳೆಯ ನಕ್ಷತ್ರ, ಹಠವಾದಿ ನಕ್ಷತ್ರ. ಈ ಜೀವನದಲ್ಲಿ ಒಂದು ಆವಿಷ್ಕಾರವಾದಂಥ ಕಾರ್ಯ ಮಾಡಬೇಕಂದ್ರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಒಳ್ಳೆಯದು. ಓಕೆ ಗುರುಜಿ, ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿನ ಕೂಡ ತಿಳ್ಕೊಳ್ಳೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ತನುಜಾ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ತನುಜಾ ಅವರೇ. ಹಾ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಅವ್ರ ಹತ್ರ. ಓಕೆ ಮಾ, ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. ಹುಟ್ಟಿದ ದಿನಾಂಕ 25/2/2001 ಮೇಡಮ್. ಓಕೆ. ಮೀನ ರಾಶಿ ಉತ್ತರ ಭಾದ್ರ ನಕ್ಷತ್ರ. ಮೀನ ರಾಶಿ ಉತ್ತರ ಭಾದ್ರ ನಕ್ಷತ್ರ. ಓಕೆ ಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ, ನಮ್ಮ ಮಗನ ಬಗ್ಗೆ ಆರೋಗ್ಯದ ಬಗ್ಗೆ ಕೇಳಿದ್ದೆ. ಹೊಟ್ಟೆ ಸಮಸ್ಯೆ ಐತಂತ ಕೇಳಿದ್ದೀನ್ರಿ. ಇದು ಹೆಸರು ಕಾಳು ವಿಷ್ಣು ದೇವಸ್ಥಾನಕ್ಕ ದಾನ ಕೊಡ್ರಿ 1.5 kg ಅಂತ ಹೇಳಿದ್ರಿ ನೀವು. ಆದ್ರೆ ಇಲ್ಲೇ ವಿಷ್ಣು ದೇವಸ್ಥಾನ ಇಲ್ಲ ಗುರುಜಿ. ನಾವು ಯಾವ ದೇವಸ್ಥಾನ ಕೊಡ್ಬೇಕ್ರಿ? ಯಾವ ಊರ್ಲಿದ್ರೂ ಪರವಾಗಿಲ್ಲ, ಅಲ್ಲಿಗೆ ಹೋಗಲೇಬೇಕಾಗತ್ತೆ. ನಿಮ್ಮ ಮನೆ ಮತ್ತು ಪಕ್ಕದಲ್ಲೇ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ನೀವು ಹೋಗಲೇಬೇಕಾಗತ್ತೆ. ಎಲ್ಲಿ ವಿಷ್ಣು ದೇವಾಲಯ ಅಂದರೆ ವೆಂಕಟೇಶ್ ದೇವರ ಗುಡಿ. ಅಯ್ಯಪ್ಪ ಸ್ವಾಮಿ ಇದೆ ಕೊಡು ನನ್ರಿ. ಬರಲ್ಲ. ನಾನು ಹೇಳ್ತಾ ಇರೋದು ನಾರಾಯಣ ಸಂಬಂಧಪಟ್ಟ ನರಸಿಂಹದೇವರು ಅಥವಾ ಬೇರೆ ರಾಮ, ಕೃಷ್ಣ, ವೆಂಕಟೇಶ ಇತ್ಯಾದಿ ದೇವರುಗಳು ಎಲ್ಲಿದ್ದರೂ ಸರಿ. ನನ್ನ ಪ್ರಕಾರ ನಿಮಗೆ ಪೂರ್ವ ದಿಕ್ಕಿನಲ್ಲಿ ಇದೆ, ಸ್ವಲ್ಪ ಹುಡ್ಕೊಂಡು ಹೋಗಿ ಸಿಗುತ್ತೆ. ಒಂದು 12 ಕಿಲೋಮೀಟರ್ ಒಳಗಡೆ ಸಿಗುತ್ತೆ. ಕೊಟ್ಟು ಬನ್ನಿ, ಬುಧವಾರ ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಾಗರತ್ನ ಅಂತ ಹುಣಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ಹಲೋ ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ ಮಾ, ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರ ತಿಳಿಸ್ಕೊಡಿ. 3/10/1993. 1993. ರಾಶಿ ಮತ್ತೆ ನಕ್ಷತ್ರ? ಮೇಷರಾಶಿ ಅಶ್ವಿನಿ ನಕ್ಷತ್ರ. ಓಕೆ. 4ನೇ ಪಾದ. ಓಕೆ ಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಮಗ ತುಂಬ ಹಠವಾದಿ, ಕೋಪಿಷ್ಟ. ಸ್ವಲ್ಪ ಗುರುಜಿ. ಸ್ವಲ್ಪನೇ ನಾನು ಹೇಳಿದ್ದು, ಇರಲಿ.
ಮತ್ತು ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಈಶ್ವರ ರುದ್ರದೇವರ ಗುಡಿ ಇದೆ ನೋಡಿ. ಇದೆ ಗುರುಜಿ. 10 ಕಿಲೋಮೀಟರ್ ದೂರದಲ್ಲಿದೆ ಗುರುಜಿ. ಎಲ್ಲೇ ಇರಲಿ, ನಿಮ್ಮ ಮನೆಯಿಂದ ಉತ್ತರದಲ್ಲಿ ಅಥವಾ ಪೂರ್ವದಲ್ಲಿ ಎರಡರ ಕಡೆಯಲ್ಲಿ ಇದೆ. ಭಾಳ ಪ್ರಸಿದ್ಧವಾದ ದೇವಸ್ಥಾನ. ಅಲ್ಲಿಗೆ ಭಾನುವಾರ ಹೋಗಿ 3 ಎಳ್ನೀರು ಕೊಟ್ಟು ಬನ್ನಿ. ಮತ್ತು ಅದ್ರ ಮುಂದಿನ ಭಾನುವಾರಕ್ಕೆಲ್ಲ ಒಳ್ಳೆ ಸುದ್ದಿ ಬರುತ್ತೆ. 3 ಎಳ್ನೀರಾ ಗುರುಜಿ? ಹೌದು, 3 ಎಳ್ನೀರು ಅಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅದು ಅತಿ ಶೀಘ್ರದಲ್ಲೇ ಆಗ್ತದೆ. ಓಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಅನುಷಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನುಷಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು. ಅವಿನಾಶ್ ಅಂತ ಅವ್ರ ಹೆಸರು. ಖಂಡಿತ. ಅವರು ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರ ತಿಳಿಸಿ. ರಾಶಿ ಮೇಷರಾಶಿ, ನಕ್ಷತ್ರ ಗೊತ್ತಿಲ್ಲ. ಫೆಬ್ರವರಿ 26, 1993. ಓಕೆ ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಡೈಲಿ ನೋಡ್ತೀವಿ ಗುರುಜಿ, ತುಂಬಾ ಖುಷಿ ಆಗುತ್ತೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅರ್ಥ ಆಗುತ್ತಲ್ಲ, ಅಷ್ಟು ಸಾಕು ನಮ್ಗೆ. ಹಾ ಗುರುಜಿ, ಖಂಡಿತ ಅರ್ಥ ಆಗುತ್ತೆ. ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು. ಇವರು ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದಾರೆ. 26 ವರ್ಷ ಇವಾಗ ಇವ್ರಿಗೆ. ಪೊಲೀಸ್ ಕೆಲಸ ಟ್ರೈ ಮಾಡ್ತಿದ್ದಾರೆ. ಇನ್ನೇನು ಆಗುತ್ತೆ ಅನ್ನೋ ಟೈಮಲ್ಲಿ ಕೈ ಕೊಡುತ್ತಲ್ಲ ಗುರುಜಿ? ನಿನ್ನೆ ನಾನು ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳಿಸಿದ್ದೆ ಗುರುಜಿ. ಇವರು ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಸಿಗುವ ಸಾಧ್ಯತೆಗಳು ಭಾಳ ಉಂಟು. ಆದರೆ ಶನಿಯಿಂದ ಇವರ ಡೇಟ್ ಆಫ್ ಬರ್ತ್ ಪ್ರಕಾರ 8 ಬರ್ತದೆ. 8 ಅಂದರೆ ಶನಿಯಿಂದ ಸಿಗುತ್ತೆ ಅಂತಲೂ ಆಗುತ್ತೆ, ತೊಂದರೆ ಆಗುತ್ತೆ ಅಂತಲೂ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳು ಆಗ್ತಿಲ್ಲ. ಒಂದು ಕೆಲಸ ಮಾಡಿ, ನಿಮ್ಮನೆಯಿಂದ ಪೂರ್ವದಲ್ಲಿ ಒಳ್ಳೆಯದೊಂದು ಆಂಜನೇಯನ ಗುಡಿ ಇದೆ ನೋಡಿ, ಹೌದಾ? ಹೌದು ಹೌದು ಗುರುಜಿ, ಇದೆ. ಅಲ್ಲಿಗೆ ಹೋಗಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿಟ್ಟು ಅದಕ್ಕೆ ಒಂಚೂರು ಕೆಂಪು ಸಕ್ಕರೆ ಹಾಕಿ ವಿಶೇಷವಾದ ಪ್ರಾರ್ಥನೆ ಕಂಟಿನ್ಯೂ 3 ದಿನ ಮಾಡಬೇಕು. ಮಾಡಿದ್ರೆ ಒಂದು ಸುದ್ದಿ ಬಂದೇ ಬರ್ತದೆ. 99.9% ಸಿಗುವ ಸಾಧ್ಯತೆ ಉಂಟು. ಪ್ರಯತ್ನ ಪಡಕ್ಕೆ ಹೇಳಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬೆಂಗಳೂರಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. 27/11. 27/11. 1989. ಓಕೆ ಮಾ, ರಾಶಿ ಮತ್ತೆ ನಕ್ಷತ್ರ ತಿಳಿಸ್ಕೊಡಿ. ವೃಶ್ಚಿಕ ರಾಶಿ, ವಿಶಾಖ ನಕ್ಷತ್ರ. ಓಕೆ ಮಾ, ಗುರುಜಿದರೆ ಮಾತನಾಡಿ. ಹಾಂ, ನೀವು ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಲಿಲ್ಲ ಅಂದರೆ ಕರೆ ಕಟ್ಟಾಗುತ್ತೆ ಈಗ. ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಏನು ಕೇಳಬೇಕವ? ಮದುವೆ ಬಗ್ಗೆ ಹಾಗೆ ಕೆಲಸದ ಬಗ್ಗೆ. ಒಂದು ಕೇಳು, ಯಾವ್ದಾದ್ರು. ಯಾವ್ದು ಹೇಳ್ತೀರಾ ನೀವೇ ಹೇಳಿ ಗುರುಜಿ. ಏನು ಹೇಳೋದು? ನಿಮ್ಮ ಮದುವೆ ಬಗ್ಗೆನೇ ಕೇಳು. ಹಾಂ ಹೇಳಿ ಗುರುಜಿ. ಅದೇ ಮದುವೆ ಬಗ್ಗೆನೇ ನೋಡ್ತಿದ್ರೆ ಎಲ್ಲೂ ಸೆಟ್ ಆಗ್ತಿಲ್ಲ ಗುರುಜಿ. ಸೆಟ್ ಆಗ್ತಿಲ್ಲ. ಈಗ 2 ವಾರದಿಂದ ಬಂದರು, ನಿಮಗಿಷ್ಟ ಆಯಿತು, ಅವರೇನೋ ಕೊಂಕು ತೆಗೆದು ಹೋದರು. ಅಂದ್ರೆ ಮನೆವರೆಗೂ ಬಂದಿಲ್ಲ ಗುರುಜಿ, ಫೋನಲ್ಲೇ ಹೇಳಿದ್ರು ಇನ್ನೂ ಬರ್ತೀವಿ ಅನ್ನೋದ್ರಲ್ಲಿ. ಮತ್ತೆ ಇಷ್ಟ ಆಗುತ್ತೆ. ಮುಂದಿನ ವಾರ ಕಳೆದು ಬರ್ತದೆ. ಸ್ವಲ್ಪ ವೃಶ್ಚಿಕ ರಾಶಿ ಅಲ್ಲ? ಹಾಂ ಸರ್. ವೃಶ್ಚಿಕ ರಾಶಿಗೆ 1 ತಿಂಗಳು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಆಮೇಲೆ ಫಿಕ್ಸ್ ಆಗ್ತದೆ. ಏನು ಚಿಂತೆ ಮಾಡಬೇಡಿ. ವೈಶಾಖ ಮಾಸದಲ್ಲಿ ಪ್ರಯತ್ನ ಪಟ್ಟರೆ ನಿಮ್ಮ ಮದುವೆ ಆಗುವ ಸಾಧ್ಯತೆ ಉಂಟು. ಪುಷ್ಪರಾಗದ ಹರಳು ಹಾಕ್ಕೊಳ್ಳಿ, ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮಂಜುಳಾ ಅಂತ ಚಿಕ್ಕಮಂಗ್ಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. ಭರಣಿ ನಕ್ಷತ್ರ, ಮೇಷರಾಶಿ. ಓಕೆ. ಅವನು ಹುಟ್ಟಿದ್ದು 2001, 4/27/12. ಓಕೆ ಓಕೆ ಮಾ, ಗುರುಜಿದರೆ ಮಾತನಾಡಿ. ಹೇಳಿ ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಇವತ್ತು ನಿಮ್ಮ ಮಗನ ನಕ್ಷತ್ರದ ಬಗ್ಗೆನೇ ಮಾತು, ಹೌದಾ? ಹೌದು ಹೌದು ಗುರುಜಿ. ಹೇಗಿದ್ದಾರೆ? ಸರಿ ಇದ್ದಾರಾ? ಅವನು ಸ್ವಲ್ಪ ಕಾಲೇಜ್ಗೆಲ್ಲ ಹೋಗೋದಕ್ಕೆ ಇದು ಮಾಡ್ತಾ ಇದ್ದಾನೆ ಗುರುಜಿ. ಅದು ಸ್ವಭಾವಕ್ಕೆ ಯಾವ ಔಷಧಿ ಯಾವ ಜ್ಯೋತಿಷ್ಯನೂ ಹೇಳಲಿಕ್ಕಾಗಲ್ಲ. ಪ್ರಯತ್ನ ನಮ್ಮದು, ದೇವರಿಚ್ಛೆ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀನಿ. ದಪ್ಪಕ್ಕಿದ್ದಾರಾ? ಇಲ್ಲ ಗುರುಜಿ, ಸಣ್ಣಕ್ಕಿದ್ದಾನೆ ಅವನು. ಎಷ್ಟನೇ ಪಾದ? 3ನೇ ಪಾದ ಆಗಿರ್ಬೇಕು. 3ನೇ ಪಾದ. 3ನೇ ಪಾದ. ನಿದ್ರೆ ಜಾಸ್ತಿ ಮಾಡ್ತಾರೆ. ನಿದ್ರೆ ಜಾಸ್ತಿ ಮಾಡ್ತಾನೆ. ರಾತ್ರಿ ಎಲ್ಲ ಸ್ವಲ್ಪ ಇದು ಮಾಡ್ತಾನೆ, ಬೆಳಗ್ಗೆ ಹೊತ್ತು ನಿದ್ರೆ ಜಾಸ್ತಿ ಮಾಡ್ತಾನೆ. ಬೆಳಗ್ಗೆ ರಾತ್ರಿ ಎಲ್ಲ ಕಂಪ್ಯೂಟರ್ ನೋಡೋದು, ಆಮೇಲೆ ಮೊಬೈಲ್ ನೋಡೋದು, ಆರಾಮಾಗಿ ಇದ್ಬಿಡೋದು, ಬೆಳಗ್ಗೆ ನಿದ್ದೆ ಮಾಡೋದು. ಹೌದು ಗುರುಜಿ. ಸರಿ ಸರಿ ಸರಿ. ಇದನ್ನೆಲ್ಲ ಅವರು ಬದಲಾಯಿಸ್ಕೊಳ್ಳಿ. ನಾನಂತೂ ಹೇಳುವ ಪರಿಹಾರಗಳನ್ನು ಕರೆಕ್ಟಾಗಿ ಹೇಳ್ತೀನಿ.
ಚಿಂತೆ ಮಾಡಬೇಡಿ, ಭಗವಂತನ ಅನುಗ್ರಹ ಆಗ್ತದೆ. ಅದಕ್ಕಾಗಿ ನೀವು ಮುಖ್ಯ ಆಂಜನೇಯನ ಗುಡಿಗೆ ಹೋಗಬೇಕು. ಅದು ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಆಂಜನೇಯನ ಗುಡಿ ನಿಮ್ಮ ಮನೆಯಿಂದ ಹತ್ತಿರದಲ್ಲೇ ಇದೆ ನೋಡಿ. ಹೌದು ಗುರುಜಿ. ಅಲ್ಲಿಗೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಪ್ರಾಣೇಶ್ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ ಹಲೋ. ಓಕೆ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಕೃಷ್ಣಮೂರ್ತಿಯಿಂದ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನವೀನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹೌದು. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. 3/6/92. 3/6/92. ರಾಶಿ ಮತ್ತೆ ನಕ್ಷತ್ರ? ಮಿಥುನ್ ರಾಶಿ ಅಂತ ಹೇಳ್ತಿದ್ದಾರೆ. ಓಕೆ, ನಕ್ಷತ್ರ ಗೊತ್ತಿಲ್ವಾ? ಇಲ್ಲ, ನಕ್ಷತ್ರ ಗೊತ್ತಿಲ್ಲ. ಓಕೆ, ಗುರುಜಿದರೆ ಮಾತನಾಡಿ. ಹೇಳಿ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಹೌದು. ಹೇಳಿ. ಅದಕ್ಕೆ ಅವನ ಬಗ್ಗೆ ಏನ್ ಕೇಳಬೇಕು? ಏನು ಕೇಳಬೇಕು? ನೀವೇ ಹೇಳಬೇಕು. ಅವನ ಮದುವೆ ಕೇಳೋಣ. ಏನು ಮದುವೆ ಅಂತಂದರೆ ಏನು ಓದಿದ್ದಾರೆ? ಡಿಪ್ಲೊಮಾ ಮಾಡಿದ್ದಾನೆ. ಇನ್ನು ಮುಂದಕ್ಕೆ ಓದಲಿಲ್ಲ? ಇಲ್ಲ, ಹೋಗ್ಲಿಲ್ಲ. ಮಿಥುನ ರಾಶಿಗೆ ಇನ್ನೂ ಇತ್ತು ಅವಕಾಶಗಳು ಓದಲಿಕ್ಕೆ. ಹೌದು. ಸರಿ, ಕೋಪ ಚೆನ್ನಾಗಿ ಬರುತ್ತೆ. ಹೌದಾ? ಹಾಂ, ಸರಿ. ನೀವು ನಿಮ್ಮ ಮನೆಯಿಂದ ಪೂರ್ವದಲ್ಲಿ ವಿಷ್ಣು ದೇವಾಲಯ ಇದೆ ನೋಡಿ, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಎಲ್ಲವೂ ಒಳ್ಳೆಯದಾಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ವಿಂದ್ಯಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿಂದ್ಯಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ? 11/12/1972. ಶ್ರವಣ ನಕ್ಷತ್ರ, ಮಕರ ರಾಶಿ. ಓಕೆ ಅಮ್ಮ, ಗುರುಜಿದರೆ ಮಾತನಾಡಿ. ಹೇಳಿ. ಆಯ್ತು. ನಮಸ್ತೆ ಗುರುಜಿ. ನಮಸ್ಕಾರ. ಅವ್ರ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನೋಡಿ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿತೀರಾ ಅಂತ ನಿಮ್ಮ ಮನೆಯಿಂದ ಪಶ್ಚಿಮದಲ್ಲಿ ಒಂದು ಹೆಣ್ಣು ದೇವರ ಗುಡಿ ಮತ್ತು ಆಂಜನೇಯನ ಗುಡಿ ಇದೆ. ಹೌದು ಗುರುಜಿ. ಯಾಕೆ ಅಲ್ಲಿಗೆ ಹೋಗ್ತಾ ಇಲ್ಲ ಜಾಸ್ತಿ? ಹೋಗ್ತಾ ಇದೀವಲ್ವಾ ಗುರುಜಿ? ನೀವಲ್ಲ, ಯಾರಿಗೆ ಉದ್ಯೋಗ ಬೇಕು? ಸರಿ. ಈಗ ನಿಮ್ಗೆ ಅಶ್ವಾಗಿದೆ, ನಾನು ಊಟ ಮಾಡಲಾ? ಸರಿ ಗುರುಜಿ. ಅವರೇ ಹೋಗಬೇಕು. ಅವರೇ ಹೋಗಿ ಬಿಡಿ ಹೂವನ್ನು ಸಾಯಂಕಾಲದ ಹೊತ್ತು ಕೊಟ್ಟು ಬರ್ಲಿಕ್ಕೆ ಹೇಳಿ, ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಜಿ, ಇನ್ನು ಈ ಒಂದು ನಕ್ಷತ್ರದವರು ಯಾವ ರೀತಿ ಅವರಿಗೆ ಕಷ್ಟ ಪರಿಹಾರಗಳನ್ನು ಮಾಡ್ಕೋಬೋದು ಗುರುಜಿ? ಕಷ್ಟ ಬರದೆ ಸುಖವೂ ಬರದು ಅಂತ. ಕಷ್ಟಪಡಬೇಕು, ಸುಖನೂ ಬರ್ತದೆ. ಹಠವಾದಿಗಳು ಸಾಧಿಸಲಿಕ್ಕೆ ದೇವರ ಅನುಗ್ರಹ ವಿಶೇಷವಾಗಿ ಬೇಕು. ಅದಕ್ಕಾಗಿ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯಿಂದ ಒಳ್ಳೆ ಕಾರ್ಯಗಳಾಗ್ತದೆ. ಲಕ್ಷ್ಮೀ ನರಸಿಂಹದೇವರನ್ನ ಗಟ್ಟಿಯಾಗಿ ಹಿಡಿಬೇಕು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. ಇದನ್ನು ದಿನಕ್ಕೆ 108 ಬಾರಿ ಒಂದು ವಾರದಲ್ಲಿ ವ್ಯತ್ಯಾಸಗಳು ನೋಡ್ಬೋದು. ಯಾವುದೇ ನಕ್ಷತ್ರ ಯಾವುದೇ ಆದರೂ ಅದರಲ್ಲೂ ಸ್ಪೆಷಲಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಭರಣಿ ನಕ್ಷತ್ರದವರಿಗೆ. ಮೇಷರಾಶಿ ಇದು ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಸ್ವಲ್ಪ ಹಠತನ ಕೋಪ ಎಲ್ಲ ಇದೆ ಅಂತ ಹೇಳಿದೆ. ಅವೆಲ್ಲ ಶಾಂತತೆಗೆ ರುದ್ರದೇವರ ಗುಡಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟವರ್ಧಿರಂ ಊರ್ವಾರಿಕೆ ಬಂಧನ ಮೃತ್ಯುರ್ಮೋಕ್ಷೀಯಂ ಅಮೃತ. ರುದ್ರದೇವರ ಪ್ರಾರ್ಥನೆಯಿಂದ ಬೇಗ ವರ ಪಡಿಬೋದು. ನಮ್ಮಲ್ಲಿ ಎಷ್ಟೋ ಸತಿ ಹೇಳ್ತಿರ್ತೀವಿ, ರುದ್ರದೇವರ ಗುಡಿಗೆ ಹೋಗಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಬೇಕಂತ. ಇವನಿಗೇನಾದ್ರು ಹುಚ್ಚಿಗಿಚ್ಚಿ ಹಿಡಿದಿದೆಯಾ? ನನ್ನ ಗುಡಿಗೆ ಬಂದು ಓಂ ನಮಃ ಶಿವಾಯ ಹೇಳಿದೆ, ಭಗವತೆ ವಾಸುದೇವಾಯ ಹೇಳ್ತಾನಲ್ಲ ಅಂತ ದೇವರು ನಮ್ಮ ಕಡೆ ದೃಷ್ಟಿ ಬೀಳಿಸ್ತಾನಂತೆ. ಅದಕ್ಕೆ ಒಳ್ಳೆ ಕೆಲಸಗಳಾಗ್ತದೆ ಅಂತ ಇದು ವಿರುದ್ಧ ದಿಕ್ಕಿನ ಪ್ರಾರ್ಥನೆ ಅಂತ ಕೆಲವು ಟೈಮಲ್ಲಿ ಹೇಳ್ತೀವಿ. ಆ ಥರ ಪ್ರಾರ್ಥನೆ ಮಾಡಿಕೊಳ್ಳೋದು. ಶುಕ್ರವಾರ ಸಾಯಂಕಾಲ ನರಸಿಂಹದೇವ್ರ ಗುಡಿ ಅಥವಾ ಯಾವುದಾದ್ರು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ 2 ತುಪ್ಪದ ದೀಪ ಹಚ್ಚಿ ಬಿಳಿ ಕಲ್ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆ ಮಾಡಬೇಕು. ಹೆಣ್ಣು ಮಕ್ಕಳಾದರೆ, ಮದುವೆ ಆದವರಾಗಿದ್ದರೆ, ಜೀವನ ಜರುಗಿಸೋದು ಕಷ್ಟವಾಗಿದ್ದರೆ ಅವರು ಶುಕ್ರವಾರ ಯಾವತ್ತಾರು 2 ಮುತ್ತೈದೆಯರಿಗೆ ತಿಂಗಳ ಕೊನೆಯ ಶುಕ್ರವಾರ
ಹೋಗಿ ಕೊಟ್ಟು ಬರೋದು ಅಥವಾ ಮನೆಗೆ ಕೊಟ್ಟು ಬರೋದು ಕರೆಸಿ ಅವ್ರ ಪಾದ ತೊಳೆದು ಭಂಡಾರ ಹಚ್ಚಿ ಕೈ ತುಂಬ ಅರಿಶಿನ ಕೊಟ್ಟು ಕೈ ತುಂಬ ಕುಂಕುಮ ಕೊಟ್ಟು ಬಳೆ ಕೊಟ್ಟು ಹೂವು ಕೊಟ್ಟು ಇಂಥ ಚೈತ್ರದಲ್ಲಿ ಚೈತ್ರ ಗೌರಿ ಅಂತ ಭಾಳ ವಿಶೇಷ. ಶುಕ್ರವಾರ ಸಾಯಂಕಾಲ ಮಾಡಿ ಅವರಿಗೆ ನೀರು ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ 3 ದಾನ ಕೊಡಬೇಕು. 2 5 ನಿಮ್ಮಿಷ್ಟ ಕೊಟ್ಟರೆ ಭರಣಿ ನಕ್ಷತ್ರದವರಿಗಂತೂ ಬೇಗ ವರ್ಕೌಟ್ ಆಗ್ತದೆ. ಚೈತ್ರ ಮಾಸದಲ್ಲಿ ಮುತ್ತೈದೆಯರ ಆರಾಧನೆ ಮುತ್ತೈದೆಯರ ಪ್ರಾರ್ಥನೆ ಮಾಡ್ತಾರೆ, ಅದೆಲ್ಲವೂ ಒಳ್ಳೆಯದು. ಏನಿದು ಮುತ್ತೈದೆಯರಿಗೆ ಏನಿದೆ ವಿಶೇಷ ಅಂದರೆ ಆ ಕುಂಕುಮ ಮತ್ತು ಸಿಂಧೂರದಲ್ಲಿ ಯಾವತ್ತೂ ಲಕ್ಷ್ಮೀ ಸನ್ನಿಧಾನ ಇರ್ತದಂತೆ. ಈ ಕಾಲಿನ ಉಂಗುರ ಹಾಕ್ಕೊಂಡು ನಡೆಯಬೇಕಾದ್ರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಆ ಸೌಂಡು ಒಳ್ಳೆ ಅದ್ಭುತವಾದ ವೈಬ್ರೇಷನ್ ಮನೆಯ ಏಳಿಗೆಗೆ. ಮತ್ತು ಯೂಟ್ರಸ್ ಭಾಳ ಮುಖ್ಯ. ಇದು ಯೂಟ್ರಸ್ ಭದ್ರ ಆಗ್ತದೆ ಕಾಲುಂಗುರ ಹಾಕ್ಕೊಳ್ಳೋದ್ರಿಂದ. ಸೊ ಇವೆಲ್ಲ ಸರ್ವಾಭರಣಗಳ ಭೂಷಿತಳು ಒಂದು ಹೆಣ್ಣು ಮಗಳು. ಬಳೆ ಅದೆಲ್ಲ ಬಿಟ್ಟೋಯ್ತು, ಈಗ ಕುಂಕುಮ ಬಿಟ್ಟೋಯ್ತು, ಈಗ ಕಾಲುಂಗುರ ಮೆಲ್ಲಗೆ ಬಿಡ್ತಾ ಇದೆ. ಮೂಗಿಗೆ ಹಾಕ್ಕೊಳ್ಳೋದಿಲ್ಲ, ಕಿವಿಗೆ ಹಾಕ್ಕೊಳ್ಳೋಲ್ಲ. ನನಗೆ ಕಷ್ಟ ಅಂದರೆ ಅದದ್ದು ಇರಬೇಕಾದದ್ದು ಅದದ್ದು ಇರಬೇಕು, ಇಲ್ಲದಿದ್ದರೆ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಿ. ನಿಮ್ಮ ಬರುವಂಥ ದೃಷ್ಟಿಯನ್ನು ರಿಫ್ಲೆಕ್ಟ್ ಆಗುತ್ತೆ ಆ ಕುಂಕುಮ ಇಡೋದ್ರಿಂದ. ಹೀಗಾಗಿ ಕಪ್ಪು ಕರ್ಮಣಿ ಹಾಕ್ಕೊಳ್ಳೋದ್ರಿಂದ ಅದು ವಾಪಸ್ ಹೋಗ್ತದೆ. ಆಧುನಿಕಕ್ಕೋಸ್ಕರ ಸಂಪ್ರದಾಯನ ಬಿಟ್ಟುಬಿಡ್ತಾ ಇದ್ದಾರೆ. ಸಂಪ್ರದಾಯನೂ ಬಿಡಬೇಡಿ, ಆಧುನಿಕನೂ ಬಿಡಬೇಡಿ. ನಾವಾಗಿದ್ದರೆ ಸಾಕು. ಇನ್ನೊಬ್ಬರ ಚಂದಕ್ಕೋಸ್ಕರ ಅಲ್ಲ. ನಮ್ಮ ಜೀವನ, ನಮ್ಮ ಹೊಟ್ಟೆ ನೋವು ತಲೆನೋವು ನಮಗೆ ಬಂದರೆ ಮಾತ್ರ ಗೊತ್ತಾಗ್ತದೆ, ಅಲ್ಲದಿದ್ದರೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಭರಣಿ ನಕ್ಷತ್ರದವರು ವಿಶೇಷವಾಗಿ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು, ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಯಗಳನ್ನು ಮಾಡಿದರೆ ಜೀವನವನ್ನು ಅತ್ಯದ್ಭುತವಾಗಿ ನಿಭಾಯಿಸುವ ಸಾಧ್ಯತೆಗಳು ಉಂಟು. ಇದೆಲ್ಲ ಪರಿಹಾರಗಳು. ಏನಾದರೂ ಆಗಲಿ, ನೀವು ಸ್ವಭಾವಕ್ಕೆ ಔಷಧಿ ಯಾರೂ ಕೊಡೋಕ್ಕಾಗಲ್ಲ. ತಿದ್ದುಕೊಳ್ಳೋದು ದೇವರಿಚ್ಛೆ. ನೀನು ಸ್ವಭಾವ ಕರೆಕ್ಟ್ ಆದರೆ ದೇವರಿಚ್ಛೆ. ಅದಕ್ಕಾಗಿ ನಾವು ಸ್ವಭಾವ ಅಂತ ಏನು ಮಾಡ್ತೀವಿ? ಅಭ್ಯಾಸಗಳು, ನಿದ್ರೆ ಮಾಡೋದು ಇತ್ಯಾದಿಗಳೆಲ್ಲ ಸ್ವಭಾವ. ಅದು ಬಿಡಬೇಕು, ಹೇಳಬೇಕು, ಸೋಮಾರಿತನ ಬಿಡಬೇಕು. ಆಗ ನಂಬರ್ 1 ಆಗಿ ಭರಣಿ ಧರಣಿ ಆಳ್ತಾರೆ ಅನ್ನುವ ಶಬ್ದಕ್ಕೆ ಸರಿಯಾದ ಅನ್ವರ್ಥ ಆಗ್ತದೆ ಶುಕ್ರನ ಅನುಗ್ರಹದಿಂದ. ಶುಕ್ರ ಎಲ್ಲಿರ್ತಾನೆ? ರಂಗನಾಥ ದೇವರ ದೇವಸ್ಥಾನದಲ್ಲಿ ಪಾದದಲ್ಲಿ ಇರ್ತಾನಂತೆ, ಮಲಗಿರುವ ರಂಗನಾಥ. ಹಾಗಾಗಿ ಮಲಗಿರುವ ರಂಗನಾಥನ ಪಾದದ ದರ್ಶನ ಮಾಡಿದರೆ ಭರಣಿ ನಕ್ಷತ್ರದವರು ವಿಶೇಷವಾಗಿ ಶುಕ್ರನ ಅನುಗ್ರಹ ವಿಶೇಷವಾಗಿ ಆಗ್ತದೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಯಾವ ಒಂದು ಶ್ಲೋಕನ ತಿಳಿಸ್ಕೊಡ್ತಾ ಇದ್ದೀರಾ? ವಿಶೇಷವಾಗಿ ದೇವರ ಪ್ರಾರ್ಥನೆ, ಔಷಧಿ ಸೇವನೆ ಮಾಡಬೇಕಾದ್ರೆ ನಿಧಾನವಾಗಿ ಇದನ್ನು ಹೇಳಿಕೊಂಡು ಮತ್ತು ನಮ್ಮ ಕಾರ್ಯಗಳ ಯಶಸ್ಸಿಗಾಗಿ ಈ ಶ್ಲೋಕ ಹೇಳಿ ನೋಡೋಣ ಬನ್ನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಭರಣಿ ನಕ್ಷತ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕೂಡ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿನ ಕೂಡ ತಿಳ್ಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.